ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈವ್ನಿಂಗ್ ಟೈಮಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳನ್ನ ಕರ್ಕೊಂಡು ಟೆರೆಸ್ ಮೇಲೆ ಆಟ ಆಡೋಕ್ಕೆ ಹೋದಾಗ ಸೂರ್ಯ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದರೆ ಸಾಯಂಕಾಲ ತುಂಬ ಇಷ್ಟ ಆಯಿತು ನನಗಂತೂ. ಹಾಗೆ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಆಟ ಆಡಿದೆ. ಒಂದು ಫುಲ್ ಡೇ ಅಲ್ಲಿ ಒಂದು ಸ್ವಲ್ಪನಾದರೂ ಅವ್ರ ಜೊತೆ ಆಟ ಆಡಿಲ್ಲ ಅಂದರೆ ಬಿಡೋದೇ ಇಲ್ಲ, ಇನ್ನೂ ಜಾಸ್ತಿ ತರಲೆ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅವ್ರಿಗೆ ಟೈಮ್ ಕೊಟ್ಟರೆ ಅವ್ರಿಗೆ ಮತ್ತೆ ಮನಸ್ಸಿಗೆ ಒಂದು ಸಮಾಧಾನ, ಪೀಸ್ ಆಫ್ ಮೈಂಡ್ ಆಗುತ್ತೆ. ಅವ್ರ ಜೊತೆಗೆ ಟೈಮ್ ಪಾಸ್ ಮಾಡಿಲ್ಲ ಅಂತಂದರೆ ಮುಗ್ದೋಯ್ತು, ಅಷ್ಟು ಕಿರ್ಚಾಟ, ಅಷ್ಟು ಚೀರಾಟ ಎಲ್ಲ ಮಾಡ್ತಾರೆ. ಸೊ ಅದ್ರ ಬದಲು ಅದನ್ನ ಕೇಳಿಸ್ಕೋ ಬದಲು ಸ್ವಲ್ಪ ಅವ್ರ ಜೊತೆ ಆಟ ಆಡಿದರೆ ಮುಗ್ದೋಯ್ತು ಅಂತ ಪ್ರತಿದಿನವೂ ಸ್ವಲ್ಪನಾದರೂ ಅವ್ರಿಗೆ ನಾನು ಟೈಮ್ ಕೊಡ್ತೀನಿ, ಹಾಗೆ ನಮ್ಮ ಮನೆಯವರು ಕೂಡ ಟೈಮ್ ಕೊಡ್ತಾರೆ. ಅವ್ರ ಜೊತೆ ಆಟ ಆಡಿ ಮುಗಿಸಿ ಕೆಳಗಡೆ ಬಂದ ಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ವಿಭೂತಿನ ಹಚ್ಕೊಂಡು ಸಾಯಂಕಾಲ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ಸಾಯಂಕಾಲ ಕೂಡ ಅಷ್ಟೇ ಯೂನಿವರ್ಸ್ಗೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮನೆ ಮುಂದೆ ನಾನು ಈ ಥರ ಸಾಯಂಕಾಲನೂ ದೀಪ ಹಚ್ತೀನಿ. ದೀಪ ಎಲ್ಲ ಹಚ್ಚಿ ಮುಗಿಸಿದ್ದಾದ್ಮೇಲೆ ನಾನು ಹಾಗೆ ನನ್ನ ಮಗ ಮೆಡಿಟೇಷನ್ನ ಮಾಡ್ತಾ ಇದ್ವಿ. ಪ್ರತಿದಿನ ಮೆಡಿಟೇಷನ್ನ ಮಾಡ್ತೀವಿ ಇಬ್ಬರು. ಅವನು ಒಂದೊಂದು ಸರಿ ಮಾಡೋಕ್ಕೆ ಹೋಗಲ್ಲ, ತುಂಬ ಸ್ಟಡಿ ಜಾಸ್ತಿ ಇದ್ದಾಗ. ನಾನಂತೂ ಪ್ರತಿದಿನ ಮಾಡೇ ಮಾಡ್ತೀನಿ. ಮಾರ್ನಿಂಗ್, ಈವ್ನಿಂಗ್, ನೈಟ್ ಆಗಿರ್ಬೋದು, ಅರ್ಲಿ ಮಾರ್ನಿಂಗ್ ಆಗಿರ್ಬೋದು, ಒಂದು 4ರಿಂದ 5 ಸಾರಿ ಪ್ರತಿದಿನ ಮಾಡೇ ಮಾಡ್ತೀನಿ. ಯಾಕಂದರೆ ಮೆಡಿಟೇಷನ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಐಟಮ್ ಖಾಲಿಯಾಗಿತ್ತು ಅಂತ ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ನಾನು ಆರ್ಡ್ರ್ ಹಾಕಿದ್ದೆ ಪ್ರಾಡಕ್ಟ್ನ, ಅದು ಕೂಡ ಬಂದಿತ್ತು. ಅದೆಲ್ಲನೂ ಎತ್ತಿಟ್ಟಿದ್ದಾದಮೇಲೆ ನಾನಿಲ್ಲೇ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಚಳವ್ರಿ ಅಂತ ಹೇಳ್ತೀವಿ. ಇದನ್ನ ಈ ಥರ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದಾದ್ಮೇಲೆ ಇವಾಗ ಸ್ಟೋನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ, ಸಾಫ್ಟ್ ಆಗುತ್ತೆ, ಆಮೇಲೆ ಅದರಲ್ಲಿರೋ ಹಸೆ ವಾಸನೆ ಕೂಡ ಹೋಗುತ್ತೆ. ಸೊ ಹಾಗಾಗಿ ಇವಾಗ ಅದೇ ಸ್ಟೋವ್ ಮೇಲೆ ಮತ್ತೆ ಅದೇ ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಇವಾಗ ಕರಿಬೇವು, ಟೊಮೆಟೊ, ನಾರ್ಮಲಾಗಿ ಪಲ್ಯನ ಯಾವ ಥರ ಮಾಡ್ತೀವಲ್ಲ ಸೇಮ್ ಅದೇ ಥರ ಪಲ್ಯ ಇದು ಕೂಡ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಲ್ವ. ಸೊ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ, ಟೊಮೆಟೊ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಅರಿಶಿನ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಸಾಲ ಖಾರ ಉತ್ತರ ಕರ್ನಾಟಕದ್ದು. ಸೊ ಹಾಗಾಗಿ ಅದನ್ನು ಹಾಕಿಬಿಟ್ರೆ ಎಲ್ಲ ಮಸಾಲೆನೂ ಅದರಲ್ಲೇ ಇರುತ್ತೆ. ನಿಮ್ದೇನಾದರೂ ಈ ಥರ ಇಲ್ಲ ಅಂತಂದರೆ ಅಚ್ಚ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಅಂತಾರಲ್ಲ ಅದನ್ನು ಹಾಕ್ಕೊಂಡು ಈ ಥರ ನೀವು ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಚಳವ್ರಿನ ಹಾಕ್ಕೊಂಡ್ಬಿಟ್ಟು ಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಇವಾಗ ಇದನ್ನ ಓಪನ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿನ ನೋಡ್ಕೋಬೇಕು ಎಲ್ಲ ಕರೆಕ್ಟಾಗಿದೆನಾ ಅಂತ. ಇಷ್ಟು ಮಾಡಿಬಿಟ್ರೆ ಆಗೋಯ್ತು, ಚಳವ್ರಿ ಪಲ್ಯ ರೆಡಿ ಆಯಿತು. ಇವಾಗ ಸ್ಟೋನ್ ಆಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಟ್ಟು ನಾನು ಇದ್ರ ಮೇಲೆ ನಾನು ಇವಾಗ ಬೇರೆ ಪಾತ್ರೆನ ಇಡ್ತಾ ಇದ್ದೀನಿ. ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನೀರನ್ನು ಬಾಯ್ಲ್ ಆದಮೇಲೆ ನಾನು ರೊಟ್ಟಿ ಮಾಡ್ಕೊಳ್ಬೇಕು ಅಂತ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ಜಾಸ್ತಿ ರೊಟ್ಟಿನ ತಿನ್ನೋದು, ಮುದ್ದೆ ಸ್ವಲ್ಪ ಕಡಿಮೆ ನಾವು ತಿನ್ನೋದು. ವೀಕ್ಲಿ 1 ಟ್ವೈಸ್ ಮಾಡಿರ್ತೀನಿ ಅಷ್ಟೇ, ನಾನು ಮುದ್ದೆ ತಿನ್ನಲ್ಲ ಅಂತಲ್ಲ, ಬಟ್ ರೊಟ್ಟಿ ಪ್ರತಿದಿನ ರೊಟ್ಟಿ ಮಾಡ್ತೀವಿ. ಎಷ್ಟೋ ಜನಕ್ಕೆ ರೊಟ್ಟಿನ ಕಲಿಬೇಕು, ನಾವು ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ರೊಟ್ಟಿ ಮಾಡೋಕ್ಕೆ ಬರಲ್ಲ. ನಾನು ಯಾವಾಗಾದರೂ ಪರ್ಟಿಕ್ಯುಲರ್ ಆಗಿ ಅದರದ್ದೇ ಒಂದು ವೀಡಿಯೋನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ರೊಟ್ಟಿ ಈ ಪ್ರೊಸೀಜರಲ್ಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಡಿಮಾರ್ಟಲ್ಲಿ ಸಿಗೋ ಏನು ಜೋಳದ ಹಿಟ್ಟಿರುತ್ತಲ್ಲ ಅದರಿಂದ ರೊಟ್ಟಿ ಈ ಥರ ತಟ್ಟೋಕ್ಕಾಗಲ್ಲ, ಮತ್ತು ಈ ಪ್ರೊಸೀಜರು ಅದಕ್ಕೆ ಸೂಟ್ ಆಗೋಲ್ಲ. ಇದು ಪರ್ಟಿಕ್ಯುಲರ್ ಆಗಿ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಜೋಳದಿಂದ ಮಾತ್ರ ಈ ಥರ ರೊಟ್ಟಿ ನಾವು ತಟ್ಟೋದಕ್ಕೆ ಸಾಧ್ಯ. ನೀವು ಡಿಮಾರ್ಟಲ್ಲೆಲ್ಲ ಸಿಗುತ್ತಲ್ಲ ಅದು ಬೇರೆ ವೆರೈಟಿ ಜೋಳ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನಾನು ಒಂದ್ಸರಿ ಡಿಮಾರ್ಟಿಂದ ತೊಗೊಂಬಂದು ಹಿಟ್ಟನ್ನು ರೊಟ್ಟಿ ತಟ್ಟೋಕ್ಕೆ ಬರಲಿಲ್ಲ. ಸೊ ಹಾಗಾಗಿ ನೀವು ಕೂಡ ಅದರಲ್ಲಿ ಟ್ರೈ ಮಾಡಬೇಡಿ. ಬೇಕಿದ್ದರೆ ಮೊದಲು ಜೋಳದ ಮುದ್ದೆನ ಮಾಡಿಬಿಟ್ಟು ಆಮೇಲೆ ರೊಟ್ಟಿ ಮಾಡಿ ಬರುತ್ತೆ ಈಸಿಯಾಗಿ. ಯಾರಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿದ್ದರೆ ನಿನ್ನೆ ಒಂದು ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಹೋಗಿ ಪ್ರತಿಯೊಬ್ಬರು ಅದನ್ನ ನೋಡಿಬಿಟ್ಟು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಮ್ಯಾನಿಫೆಸ್ಟೇಷನ್ ಜರ್ನಿನ ಸ್ಟಾರ್ಟ್ ಮಾಡಿ. ಎಷ್ಟೋ ಜನ ನೋವಲ್ಲಿರ್ತಾರೆ, ಆ ನೋವಿಂದ ಆಚೆ ಬರೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗೆ ಒಳ್ಳೇದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸಿದ್ದಾದಮೇಲೆ ನಾನು ರಾತ್ರಿ ಗ್ರ್ಯಾಟಿಟ್ಯೂಡ್ನ ಬರಿತೀನಿ, ಮಾರ್ನಿಂಗ್ ಅಫಾರ್ಮೇಷನ್ನ ಬರಿತೀನಿ. 2ರಿಂದ 3 ಪೇಜ್ ಅಂತೂ ಪ್ರತಿದಿನ ಬರಿತೀನಿ ನಾನು. 11 ಗಂಟೆ ಆದರೂ ಸರಿ, ಮಿಡ್ ನೈಟ್ 1 ಗಂಟೆ ಆದರೂ ಸರಿ ನಾನು ಬರೆದುಬಿಟ್ಟೇ ಮಲ್ಕೊತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್.